ನಿಮ್ಮ ಅಪ್ಪನ ಇದ್ದ ಮೇಲೆ ಕುರ್ಸಿ ತಿಕ್ಕಾಯಿಸ್ತೀನಿ. ಅಡಿಗೆ ತಿಂಡಿ ಇಲ್ಲಾಂದ್ರೆ ಹೆಂಗೆ ನಡೆಯುತ್ತೆ ಸ್ಟವ್ ಅಲ್ಲಿ? ಲುಂಗಿನೇ ಉದ್ರಾಯ್ತೈತೆ ನಮ್ಮ ಅಪ್ಪಂದ. ಅದಕ್ಕೆ ಬಿಸಿನೀರು ಇತ್ತಾ ಇದ್ದೀನಿ. ಆಯ್ತಾ ಆಯ್ತಾ ಬಂತ ಅಂತ. ಹಲೋ ಹಲೋ ಹಾಯ್ ಗೌರಿ, ಹಾಯ್ ಹೇಳು ಎಲ್ಲರಿಗೂ. ಗೌರಿ ನೋಡಿ ಡುಮ್ಮಿ ಆಗಿದ್ದಾಳೆ, ನಂಗೆ ಹೊಡಿತಾಳೆ, ತಿರ್ಗಿಸಿ ಹೊಡಿತಾಳೆ ಡುಮ್ಮಿ ಗೌರಿ. ಒಬ್ಬ ಎಲ್ಲರದು ಹಬ್ಬ ಆಯ್ತಾ? ನಮ್ದು ಹಬ್ಬ ಆಯ್ತು. ನಮ್ಮಪ್ಪ ಹಬ್ಬಕ್ಕೆ ಒಂದು ಗಿಫ್ಟ್ ತಂದ್ಕೊಟ್ಟವ್ರೆ, ಏನು ತೋರಿಸ್ತೀನಿ ಬನ್ನಿ. ಒಬ್ಬೊಬ್ರು ಮನೇಲಿ ಹಬ್ಬಕ್ಕೆ ಒಂದೊಂದ್ ತರ ಗಿಫ್ಟ್ ಕೊಡಿಸ್ತಾರೆ. ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿ ನೆನಪಾಗಿರೋಂಥದ್ದು ಗಿಫ್ಟ್ ಕೊಡ್ಸಿದ್ದಾರೆ. ಇವಳೆ ಯಾಕಂದ್ರೆ ನೀನ್ ಬೇಯಿಸಾಕ್ಬೇಕಲ್ಲ, ನೀನ್ ಬೇಯಿಸಾಕಕ್ ನಿಂಗೆ ಗ್ಯಾಸ್ ಸ್ಟವ್ ಇರ್ಬೇಕಲ್ಲ, ತೋರ್ಸಕ್ ಬಿಟ್ಟಾರೆ ಇವರು. ಅವ್ನು ನೋಡಲ್ಲ, ಅವಳು ಫಸ್ಟ್ ಇನಾಗ್ರೇಷನ್ ಲೆಗ್ ಮಾಡಕ್ಬೇಕು ಅವಳು ಕುರಿ. ನೋಡ್ರು 2 ಸ್ಟವ್ ಇತ್ತು ಬರ್ನಲ್ಲು, ಈ ಸಲ 3 ಹೊಸ ಗ್ಯಾಸ್ ಸ್ಟವ್ ಬಂದಿದೆ. ಒಡಿರಿ ಚಪ್ಪಾಳೆ. ಕುರಿ ಇಳಿಯೇ ಕುರಿಮಾ. ಅಲ್ಲಿ ನೋಡಮ್ಮ ಅವಳು, ಅಲ್ಲಿ ನೋಡಮ್ಮ, ಅಲ್ಲಿ ಆ ಗ್ಯಾಪ್ ಅಲ್ಲಿ ತೀಟೆ ಮಾಡ್ತಾವಲ್ಲಮ್ಮ ಇವು. ಏನಾದ್ರೂ ಇದೆಯೇನಮ್ಮ? ತಗೋತಾರ ಕುರಿ ಕತ್ತರಿಸ್ಕೊಂಡ ಬಾಯಿನ ಆಮೇಲೆ ಅಮ್ಮ ಲೈಲನ್ ದಾರ ಮಾದು ಇಳಿಮಾ ಕುರಿ ಇಳಿಯೇ. ಸೊಸೆ ಮುದ್ದೆ ಇಳಿಯ ನನ್ನಮ್ಮ. ಇದು ಕೊಡ್ಲಾ ಆಟಡಕ್ಕೆ ತಗೋ. ಹೇಳ ಮಾತು ಒಬ್ರು ಕೇಳ್ಬಿಟ್ರೆ ನಿನ್ನ ಎಲ್ಲ ಗುಡ್ಡು ಗುಡ್ಡು ಅಂತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹೇಳ ಮಾತೆ ಕೇಳಲ್ಲ ನೋಡಿ. ಕುರಿ ಎದಳಮ್ಮ, ಕುರಿಮಾ ಎದಳು. ಮನೆ ಸ್ವೀಟ್ ಮಾಡ್ಕೊಡ್ತೀನಿ, ಇದರಲ್ಲಿ ಕೇಸರಿ ಬಾತ್ ಮಾಡ್ಕೊಡ್ತೀನಿ. ಅವಳು ಕೇಸರಿ ಬಾತ್ ಇಷ್ಟ, ಅವಳಿಗೆ ಕೇಸರಿ ಬಾತ್ ಮಾಡ್ಕೊಡ್ತೀನಿ. ಇಳಿ ಇಳಿ ಮನೆ ಕಂದ, ಇಳಿ ಇಳಿ ನನ್ ಸೊಸೆ. ಸೊಸೆ ಮುದ್ದು ಚಿಗದ್ ಮೇಲೆ ಹೊಡ್ಕೊಳ್ಸೋಳ ನಾ ಕಡೆ. ಮಾ 1.5 ನಿಮಿಷ ಆಯ್ತು ಇನ್ನ ಕೂತಾವಳೆ ಅವಳು. ನನ್ ದೃಷ್ಟಿ ಮಾಡ್ತೇನೆ ನನ್ ಸೊಸೆಗೆ. ಅಂದ್ರೆ ಥರ್ಮೋಕೋಲ್ ಕೊಟ್ರೆ ಸಾಕು ಅವ್ರಿಗೆ, ಏನು ಬೇಡ. ಇನಾಗ್ರೇಷನ್ ಅಗ್ಲ ಆಗ್ಲಿಲ್ವಾ? 3 ಸ್ಟವ್ ಇರೋದ್ರಿಂದ ಉದ್ದ ಇರುತ್ತೆ. ಅಗಲ ಆಯ್ತು. ಅವಳು ನೋಡ್ಬೇಕೀಗ, ಅವಳೇ ಅಡ್ಗೆ ಮಾಡೋದು. ರಾಮ ರಾಮ ಬಿದ್ಲು. ಕುರಿ ಎಷ್ಟು ತೀಟೆ ಮಾಡ್ತೀಯ ಕುರಿಮಾ, ಎದಳು ಮನೆ. ಒಬ್ರು ಸರಿ ಇಲ್ಲ ಇಲ್ಲಿ. ಅವ್ರ ಹೊಟ್ಲ ಅದೇನೋ ನೋಡ್ಬೇಕು. ಬನ್ನಿ ಫ್ರೆಂಡ್ಸ್, ಯಾರು ಕುಂಡಿ ಸುಡ್ತಿ ಹೇಳಿ ಇವಾಗ ಫಸ್ಟು. ಒಂದ್ ಕೋಳಿ ಕೂತಿರೋದು ಗೊತ್ತ ಮೇಲೆ, ಹಂಗೆ ಯಾರೋ ಬಂದು ಕೂತ್ಕೊಳ್ಳಿ. ಏಯ್ ಯಾಕ್ರೋ ಇಷ್ಟು ತೀಟೆ ಮಾಡ್ತೀರಾ ಮಕ್ಳ? ಚಿಕ್ಕವೇ ಮಲಗವೆ, ದೊಡ್ಡವಕ್ಕೆ ಎಮ್ಮೆಗಳು ಹೆಂಗಾಡ್ತವೆ ಅಂದ್ರೆ. ಇದು 3/4 ಇಂಚ್ ಇದೆ, ಬುಷ್ 3/4 ಇಂಚು, 1 ಇಂಚ್ ಅನ್ಕೋ. ನಮ್ಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಕ್ ಆಗಲ್ಲ ಅಂತ ನೋಡಿ ಎಕ್ಸ್ಟ್ರಾ ಹಾಕ್ಸಿದೀವಿ. ಸ್ಟ್ಯಾಂಡ್ ಕ್ಲೀನ್ ಮಾಡೋದು. ಇದು ಹೈಟ್, ಸ್ವಲ್ಪ ಹೈಟ್ ಹಾಕ್ಸಿದೀವಿ. ಇದಕ್ಕೆ ಎಷ್ಟ್ರಿ? 4 ಬುಷ್ಗೆ 4 ಬುಷ್ 100 ರೂಪಾಯಿ. ಎಕ್ಸ್ಟ್ರಾ ಹೈಟ್ ಹಾಕ್ಸ್ಕೋಬಹುದು ನಾವೇ. ಸಾಕಿಷ್ಟ. ಪ್ರೆಸ್ಟೀಜ್ ಯಾವ್ದಿದು? ಪ್ರೆಸ್ಟೀಜ್ ಮ್ಯಾಜಿಕ್ ಗ್ಯಾಸ್ ಸ್ಟವ್. ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡಲ್ಲ, ಹಿಂದೆ ಮಾತ್ರ ಮಾತಾಡೋದು. ಮೊಟ್ಟೆ ಬೇಯಿಸಕ್ಕೆ ಸ್ಟವ್ ತಂದ್ಕೊಟ್ಟವ್ರೆ ನಿಮ್ಮಪ್ಪ. ಮಕ್ಳಿಗೆ ಮೊಟ್ಟೆ ಬೇಯಿಸೋದು. 2 years ವಾರಂಟಿ ಅಂತೆ. ಎಷ್ಟಾಯ್ತಪ್ಪ ಇದಕ್ಕೆ? 4200 ರೂಪೀಸ್. ನಿಮ್ಗೋಸ್ಕರ ಅಂಗಡಿಯವ್ರ ಗಿಫ್ಟ್ ಕೊಟ್ರ ಮಕ್ಳ ಯಾಕ್ರೋ ಹೋಗಿ ಯಾರಾದ್ರೂ ಹೆಲ್ಪ್ ಮಾಡಿ ಅದನ್ನ ಫಿಟ್ ಮಾಡಿ. ಗಂಡಸರೆಲ್ಲ ಬನ್ನಿ, ಬನ್ನಿ ನೀವು. ಗೊತ್ತಾಯ್ತಾರೋ ಬೇಬಿ? ಸಂಸಾರ ಮಾಡಿದ್ಯಾ? ಸಂಸಾರ ನೀನ್ ಮಾಡಿದ್ಯಾ? ಗ್ಯಾಸ್ ಸ್ಟವ್ ಫಿಟ್ ಮಾಡಕ್ ಗೊತ್ತದಲ್ಲ ನಿಂಗೆ? ಯೂಸರ್ಸ್ ಪೆಲೋ ಅದನ್ನ ಪುಲ್ ಮಾಡಷ್ಟೇ, ನಿಧಾನಕ್ಕೆ ಪುಲ್ ಮಾಡು, ಬರುತ್ತೆ. ಗಟ್ಟಿಗಿರುತ್ತೆ ಅದು. ಫಸ್ಟ್ ಕರೆಕ್ಟಾಗಿ ಫ್ಲಾಟ್ ಮಾಡ್ಕೋ. ಸ್ಟವ್ ಫ್ಲಾಟ್ ಮಾಡ್ಕೊಳಮ್ಮ. ಸ್ಟವ್ ಇಲ್ಲಾಂದ್ರೆ ಕಟ್ ಮಾಡು. ಎಳಿ ಅದನ್ನ ಕಾಲ್ ಮೇಲೆ ಹಾಕ್ತಿ. ಆಮೇಲೆ
ಥ್ರೆಡ್ ಇದೆ ಅಲ್ಲಿ. ಇಲ್ಲ ಥ್ರೆಡ್ ಇದೆಯಾ ಅಲ್ಲಿ? ಇಲ್ಲಿ ಥ್ರೆಡ್ ಇದೆ ಇಲ್ಲಿ. ಅವ್ರು ಹಂಗೆ ಹಾಕೋದಲ್ವಾ? ಬಿಸಿ ಮಾಡಿದ್ರೆ ಎಳಿಬೋದು. ಸ್ವಲ್ಪ ಬಿಸಿ ಮಾಡಿ. ಬಿಸಿ ಮಾಡಿದ್ರೆ ಗ್ಯಾಸ್ ಅದು ಒಳಗೆ ಗ್ಯಾಸ್ ಫಾರ್ಮ್ ಆಗಿದೆ, ಬಗ್ಗನ್ ಬಿಡುತ್ತ ಮೇಲೆ ಅಷ್ಟೇ ಕಣಮಿ. ಅದು ಹಂಗೆ ಎಳಿಬೇಕು. ತೆಗಿಬೇಕು ಅನ್ಸುತ್ತೆ. ಇದು ತೆಗೀರಿ ನೋಡೋಣ. ಫ್ಲಾಟ್ ಮಾಡು ಸ್ಟವ್ನ ಫಸ್ಟು. ಒಂದು ನಿಮಿಷ, ಸಿಲಿಂಡರ್ ಡಿಸ್ಕನೆಕ್ಟ್ ಆಗಿದೆ. ಇದು ತೆಗೀರಿ, ಸ್ಕ್ರೂ ಟೈಟ್ ಮಾಡಿರಿ. ಅಯ್ಯ ಬಿದಗುತ್ತೆ. ಇದನ್ನು ತೆಗೀರಿ. ಅದನ್ನ ತೆಗೆದ್ರಿ ಏನು? ಅದು ತೆಗಿಯಕ್ಕಾಗಲ್ಲ. ತೆಗಿಬೋದು, ಸ್ಪಾನರ್ ಬೇಕು. ಅಲ್ಲ ಅದ ಸ್ಟವ್ದೇ, ಅದು ಆ ಕಡೆನೂ ಇದೆ ನೋಡು, ಆ ಸ್ಟವ್ದದು. ಅದನ್ನ ತೆಗಿಯಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ಹೊರಗೆ ಗೋಡೆಗೆ ಇರಪ್ಪ, ಒಂದ್ ನಿಮಿಷ ಉಲ್ಟಾ ಮಾಡಪ್ಪ. ಯಾಕೆ ಹಿಂಗ್ ಒದ್ದಾಡ್ತಾ ಇದ್ದೀರಾ? ಅಷ್ಟು ನೀರಿದೆ. ಆ ಪೈಪು ಬರ್ತಾ ಇಲ್ವಲ್ಲ, ಅದಕ್ಕೆ ಬಿಸಿನೀರು ಹುಯ್ಬೇಕು ಪೈಪ್ಗೆ, ಅವಾಗ ಅದು ಲೂಸ್ ಆಗುತ್ತೆ. ಬಿಸಿ ಬಿಸಿ ವಾಟರ್ ಹುಯ್ದಿಂಗ್. ಲೂಸ್ ಆಯ್ತಾ? ಆಗಿಲ್ಲ. ನಾನು ನೀರು ಹಾಕ್ಬೇಕೇನೋ. ಎಷ್ಟು ನೀರು ಹಾಕೋದು? ಆ್ಯಕ್ಚುಲಿ ಬರ್ತಾ ಇದೆಯಾ? ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕು. ಇದ್ರ ಅಂಡು ಬಿಸಿನೀರು ಹಾಕ್ತೀನಿ ನೋಡಿ. ಬಿಸಿನೀರು ಹಾಕಿ ಲೂಸ್ ಮಾಡಬೇಕು ಪೈಪ್ನ. ನೋಡಿ, ಯಾವಾಗ ಕ್ಲೀನಾಗಿ ಬರುತ್ತೆ. ಹಾಂ, ಆಯ್ತಾ? ಆ್ಯಕ್ಚುಲಿ ಲೂಸ್ ಆಯ್ತಾ? ಅದು ಎಕ್ಸ್ಪೆಂಡ್ ಆಗುತ್ತೆ ನಾವು ಬಿಸಿನೀರು ಹಾಕಿದ್ರೆ. ಮೇ ಬಿ ಈ ಡೆಲಿವರಿ ವಾರ್ಡಲ್ಲಿ ಮಗು ಆಯ್ತಾ ಅಂತಾರಲ್ಲ, ಹಂಗೆ ಇದಕ್ಕೆ ಬಿತ್ತಕ್ಕೆ ಬಿಸಿನೀರು ಹೋಯ್ತಾ ಇದ್ದೀನಿ. ಆಯ್ತಾ ಬಂತ ಅಂತ. ಕಮಾನ್ ಹಿಡ್ಕೊಂಡಿದ್ದೀನಿ. ಮಾಡು. ಇಲ್ಲಿ ಈ ಗ್ರೂಪ್ ಇರಲಿ. ಹಾಂ, ಕ್ಯಾನ್ ಡೂ ಇಟ್. ಬಾ, ನಾನು ಹೇಳಿಲ್ಲ. ಇರು, ನನ್ನ ಕೈಲಿ ಕಿತ್ತ ಕಾಯ್ತಾ ಇಲ್ಲ, ಕೆಂಪಾಗೋದ್ ಕೈಯಲ್ಲ. ಗೊತ್ತಾಯಿಲ್ಲ ಅದು. ಹಾಕಿದೆ, ಎಳಿರಿ. ಇದು ಸ್ಟವ್ ಬಿಸಿ ಇದೆ, ಬರ್ನಲ್ ಬಿಸಿ ಇದೆ. ಹುಷಾರು, ಕೈ ಸುಟ್ಕೊಂಡಿರ. ಕಮಾನ್. ಇಲ್ಲಿವರೆಗೂ ಇದೆ ಇದು. ಅಲ್ಲ, ಒಂಚೂರು ಅಲ್ಲಿಂದ ರಿಲೀಸ್ ಆದ್ರೆ ಅದು ಬಂದ್ಬಿಡುತ್ತೆ. ಗೊತ್ತೇನೇ ಇಲ್ಲ ಬಿಸಿನೀರು ಹಾಕಿದ್ರು. ಥ್ರೆಡ್ಡಿಂಗ್ ಇದೆಯಾ? ಏನ್ ಥ್ರೆಡ್ಡಿಂಗು ಇಲ್ಲ. ಬೇಡ ಕಣಪ್ಪ, ಇಲ್ಲೇನಾದ್ರೂ ಇದ್ರೆ ಮತ್ತೆ ಹೋಗ್ಬಿಡುತ್ತೆ. ಬರ್ತಾ ಇಲ್ವಲ್ಲ ಅದು. ಕಾಲ್ ಕಡೆ ಜಗ್ಗೆ ದಿಂಬಾಕ್ಬಿಟ್ಟು ಕಾಲೆಲ್ಲ ಒತ್ತಿ ಎಳಿತಾರಲ್ಲ ಹಂಗೆ. ಇವಾಗ ಎಳಿ. ಎಳಿ, ಕಮಾನ್. ಅಲ್ಲಾಡ್ತಾನೆ ಇಲ್ಲ ಅದು, ಬಡ್ಡಿ ಮಗಂದು. ಕೆಲಸ ಮಾಡು, ಸ್ಕೂಲ್ ಇಲ್ಲಿ ಮೀಟು ನಾನು ಎಳಿತೀನಿ. ತಾಳು, ಒಂದು ನಿಮಿಷ ಇರು. ಎತ್ಕೋ ಇವಾಗ. ಹುಷಾರು, ನಿನ್ ಕೈ ಹುಷಾರು. ಕಮಾನ್. ಬಂತು. ಅದೇನ್ ಗೊತ್ತಾ, ಇದು ಕಟ್ಟಾದ್ರೆ ಲೀಕ್ ಆಗುತ್ತಪ್ಪ ಗ್ಯಾಸು. ಶಾರ್ಪು ಇಟ್ಕೊಳೋದು ಕಷ್ಟ. ನಾವು ಬರ್ತದೆ. ಎಳಿ ಬರ್ತದೆ. ಇಡ್ಲಿ ತಿಂದಿದ್ಯಾ? ರಾತ್ರಿ ಮುದ್ದೆ ಚೂರ್ ಬಂತು. ಬರುತ್ತೆ, ಹೋಗಪ್ಪ. ಮಧ್ಯಾಹ್ನ ನೈಟ್ ಹಾಕಿದ್ಯಾ? ಕಮಾನ್, ಲೆಟ್ಸ್ ಡೂ ಇಟ್. ಬಿಸಿನೀರು ಹಾಕಿದ್ರು ಜಗ್ತಾ ಇಲ್ವಲ್ಲ ಇದು. ಬಂತು. ಎಳಿ ಆಯ್ತದೆ. ನೀನು ಹೇಳಿ ಬರೇ. ಲೂಗಿದೆ, ಉದ್ರಾಯ್ತೈತೆ ನಮ್ಮ ಅಪ್ಪಂದ. ಎಳೆಯಮ್ಮ, ಬಿಡಮ್ಮ. ಅಪ್ಪ ಕೈಗೆಲ್ಲ ಕೆಂಪಾಗೋಯ್ತು. ಸ್ಟೋನ್ ಇಟ್ಕೊಳ್ರಿ. ಹೇಳಿ. ಕಮಾನ್. ಈಶಾ ಅಲ್ಲೇ ಮಾಡ್ತಾರೆ. ಇವಾಗ ಬಿಸಿನೀರು ಹಾಕೋಣ ಒಂಚೂರು. ಅಲ್ಲಿ ಬಿಸಿನೀರು ಹಾಕಪ್ಪ. ಒಂದು ನಿಮಿಷ.
ಅಯ್ಯೋ ಕತೆ ಎಲ್ಲ ಜೀವನ. ಹೋಗಲ್ಲ ಇಲ್ಲ ಅಂದ್ರೆ 14 ಸೈಜ್ ಏನ ಇದು? ಅಪ್ಪ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಟ್ ನಮ್ಮಪ್ಪ ಕಟ್ಟೆ ಮಾಡ್ಬಿಟ್ರು, ಬರ್ತಾನೆ ಇಲ್ಲ ಅದು. ಎಷ್ಟು ಇದೆ ಇದು? ಇವಾಗ ಇದು ಕಟ್ಟಾದ್ರೆ ಅದು ಫಿಕ್ಸ್ ಆಗಿಲ್ಲ ಅಂದ್ರೆ ನಾಳೆ ಗಂಟೆ ಯಾರಿಗೂ ಅಡುಗೆ ಇಲ್ಲ ಅಷ್ಟೇ. ಅಂತ ಮಾಡ್ರಿ, ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡಬೇಡಿ. ಮನೆ ಹಾಳು ಮಾಡೋನೆ ಅಂತಾನೆ ಹೇಳು ವಿಡಿಯೋದಲ್ಲಿ. ನಮ್ಮಮ್ಮ ಫುಲ್ ಸಿಟ್ಟು ಇವಾಗ. ಅಡಿಗೆ ತಿಂಡಿ ಇಲ್ಲಾಂದ್ರೆ ಹೆಂಗೆ ನಡೆಯುತ್ತೆ ಸ್ಟವ್ ಅಲ್ಲಿ? ಪೈಪು ಗೋವಿಂದ, ನಾಳೆ ಗಂಟೆ ಅಡುಗೆ ಇಲ್ಲ ಈಗ. ಪೈಪು ಏನಾಯ್ತು ತೋರಿಸ್ತೀನಿ ಬನ್ನಿ. ಪೈಪ್ ರೈಸ್ ಮಾಡ್ಕೊಂಡವ್ರೆ. ಪೈಪು ಕಟ್ ಮಾಡಾಕಿರೋದು ಇನ್ನು ನೋಡಿ, ನೋಡಿ ಇಲ್ಲಿ ಇದು ರಬ್ಬರ್ ಕಟ್ಟಾಗಿದೆ, ಇದು ಒಳಗೇನು ಕಟ್ಟಾಗಿಲ್ಲ. ಬಟ್ ಆದ್ರೂ ರಿಸ್ಕು. ಇನ್ನು ನೋಡಿ ಇಷ್ಟು ಕಟ್ಟಾಗಿದೆ. ಈಗ ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಇವಾಗ ನಾಳೆ ನಮ್ಮ ಗ್ಯಾಸ್ ಹಾಕೋರ್ಗೆ ಹೇಳಿದ್ದೀವಿ ತಗೊಬನ್ನಿ ಅಂತ. ಹೊಸ ಪೈಪ್ ತರ್ತಾರೆ ಇವಾಗ 220 ರೂಪಾಯಿ ಪೈಪು. ಅಂದರೆ ಅವ್ರು ಗ್ಯಾಸ್ ಅವರೇ ತರಬೇಕು, HP ತರ್ತಾರೆ. ನಮ್ದು HP ಸಿಲಿಂಡ್ರು. ಈಗ ಇದು ಏನು ಕತೆನೋ ಗೊತ್ತಿಲ್ಲ. ಈಗ ನಮ್ಮಮ್ಮ ಫುಲ್ BP ರೈಸು. ಬಿಡಮ್ಮ ಕಿಚನ್ ರಜಾ, ನಿಂಗೇನು ಟೆನ್ಷನು? ನಿನ್ನ ವಿಷಯ ಇಲ್ಲ. ನಮ್ಮ ಮನೇಲಿ ಎಲ್ಲರಿಗೂ ಕಾಫಿ ಟೀ ಬೇಡವೇನೆ? ಎಲ್ಲರ ಮನೆಗೂ ಪಾತ್ರೆ ಎತ್ಕೊಂಡು ಹೋಗ್ತೀನಿ. ಒಂಚೂರು ಹಾಲು ಕಾಯಿಸ್ಕೊಡಿ, ಕಾಫಿ ಕಾಯಿಸ್ಕೊಡಿ, ನನ್ನ ಟೀ ಕಾಯಿಸ್ಕೊಡಿ ಅಂತ. ಏಂತಂತಂದ್ರೆ ಎಲ್ಲ ಮನೆ ಲೈನಕ್ಕೆ ಅಣ್ಣಯ್ಯಪ್ಪನ ಕೊಂಡೆ. ಅಮ್ಮಗೆ ಫುಲ್ BP ರೈಸ್ ಆಗ್ಬಿಟ್ಟೈತೆ. BP ಎಲ್ಲ ಇಲ್ಲಿ ಗ್ಯಾಸ್ ರೈಸ್ ಆಗ್ಬಿಟ್ರೆ ಹೋಗ್ಬಿಡ್ತೀವಿ ಫ್ಯಾಮಿಲಿ ಪ್ಯಾಕು. ಕನೆಕ್ಷನ್ ಆಗಿದೆ. ವಾ ತಾಯಿ ನಮ್ಮವ್ವ ಹುಷಾರು ಕಣವಾ. ನಂಗೆ ಭಯ ಆಯ್ತೈತೆ. ಟೆಸ್ಟ್ ಮಾಡ್ತಾವ್ರೆ ಗ್ಯಾಸ್ ಲೀಕ್ ಆಗ್ತಾ ಇದೆಯಾ ಅಂತ. ನೀನ್ ಆನೆ ಮಾಡಿಲ್ಲ ಕಣಮ್ಮ, ಅದು ಹೆಂಗಮ್ಮ ನೋಡ್ತೀಯಾ? ಏನಾರು ಆನ್ ಆಗಿದೆಯಲ್ಲೇ? ಅವ್ವ ತಾಯಿ ನಮ್ಮವ್ವ ಆನ್ ಆಗಿದೆ ನೋಡು. ಏನಾಗ್ತಿಲ್ವಾ? ಏನೂ ಆಗಿಲ್ಲ ಅಂದ್ರೆ ಗೆಡ್ಡ ಇರೋದು ನಿಮ್ಮ ಅಪ್ಪನ ಇದ್ರ ಮೇಲೆ ಕೂರ್ಸಿ ತಿಕ್ಕ ಕಾಯಿಸ್ತೀನಿ ಅಷ್ಟೇ. ನೋಡು ಸಂಸಾರ. ಬಾ ವಾಸನೆ ಬರ್ತಾ ಇದೆ ಗ್ಯಾಸು. ಬರ್ತಾ ಇಲ್ಲ ಆದ್ರೂ ಆಫ್ ಮಾಡ್ತೀನಿ. ನಿನಗೈತಕ್ಕಲ್ಲ ನಾಳೆ ಬೇಡ ಇಲ್ಲ, ಮೇನ್ ಆಫ್ ಮಾಡಿದ್ದೀನಿ. ನನಗೆ ಬಲ್ಸ್ಬೇಡ್ರಿ BP. ಏನಮ್ಮ ಮಾಡೋದು? ಒಳ್ಳೆ ಕಾಮಿಡಿ ಏನೋ ಆಗಿದೆ ಒಟ್ಟಿನಲ್ಲಿ. ಈಗ ಸ್ವಲ್ಪ ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಯೂಸ್ ಮಾಡಿ ನಾಳೆ ಬೆಳಗ್ಗೆ ಬರ್ತಾರೆ. ಅವ್ರು ಬಂದಲ್ಲಿ ಫಿಟ್ ಮಾಡ್ಸೋಣ. ಸಾಹಸಕ್ಕೆ ಹೇಳ್ತೀನಿ ಅಂದ್ರೆ ಗೊತ್ತಿರೋ ವಿದ್ಯೆ ಇದ್ರೆ ಮಾತ್ರ ಕೆಲಸ ಮಾಡಿ, ಗೊತ್ತಿಲ್ದೇನೆ ಅಡ್ಕಸ್ಬಿ ಕೆಲಸ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಕಿತ್ತಾಕೊನೆ ನನ್ ಗಂಡ. ಲಾಸ್ಟ್ ಟೈಮ್ ಹಿಂಗೆ ಆಗಿ ಲಾಸ್ಟಿಗೆ ಅವ್ರನ್ನೇ ಕರ್ಸಿದ್ವಿ. ಮುಂಚೆನ ನಾವು ಯೋಚನೆ ಮಾಡ್ಬಿಟ್ಟಿದ್ರೆ ಈ ಕೆಲಸ ಇರ್ತಾರಲ್ಲ, ಪೈಪ್ ಕಾಸಾಯ್ತಾ, ಲೇಬರ್ ಕಾಸಾಯ್ತಾ, ನಾವು ನಾಳೆ ತನಕ ಹೊಟ್ಟೆಗಿಲ್ಲ ತಣ್ಣೀರ್ ಬಟ್ಟೆ ಒದ್ದೆ ಮಾಡ್ಬಿಟ್ಟು ಹಿಂಗ್ ಕೊಡ್ತೀವಿ, ಹೊಟ್ಟೆ ಮೇಲೆ ಎಲ್ಲ ಹಾಕೊಂಡು ಕುತ್ಕೊಂಡು. ನಿಮ್ಮಮ್ಮ ನಿನ್ ಗಂಡ ಏನಂದಿದ್ದು? ಆಯ್ತಾ ಆಯ್ತಾ ಗ್ಯಾಸ್ ಕನೆಕ್ಷನ್ ಆಯ್ತಾ ಗಂಡ ಹೆಣ್ಣ ಅಂತ ಲೇಬರ್ ವಾರ್ಡಲ್ಲಿ ಆಯ್ತು ಬಿಡು. ಗಂಡು ಇಲ್ಲ ಹೆಣ್ಣು ಇಲ್ಲ ಅದು. ಅದು ಬಿಸಿನೀರು ಹಾಕಿದ್ರೆ ಓಪನ್ ಆಗಲ್ವಾ? ಏನಾದ್ರೂ ಅಲ್ಲ, ಒಳಗಡೆ ಸೆಟ್ ಆಗ್ಬಿಡ್ತು ಅಂದ್ರೆ ಮುಗೀತು ಕತೆ. ಒಂದು ವಿಡಿಯೋಗಳೆಲ್ಲ ಬಿಸಿನೀರು ಹಾಕಿ ತೆಗೆದ್ರು. ಅವ್ರು ಹೇಳ್ತಾರೆ ಬಿಡಿ ಮೇಡಮ್ ಅವರೇ, ಅವ್ರಿಗೆ ಹೇಳಕ್ಕೇನು. ಈಗ ಅದೆಲ್ಲೋ ಒಂದು ಆವಿದ್ದದಕ್ಕೆ ಆಲೆ ಸಿಲಿಂಡರ್ ಒಳಗೆ ಆವಿತ್ತು ಅಂತ ಕೈಸ್ಬಿಡು. ಜನಗಳೆಲ್ಲ ಏನಂದ್ರು, ಆವಿರುತ್ತೆ ನೋಡ್ಕೊಡಿಯಪ್ಪ ಅಂತ. ಸಿಲಿಂಡರ್ ಒಳಗೆ ಆವಿರುತ್ತೆ ಅಂತ. ಇದ್ರೊಳಗೆ ಎಲ್ಲೋ ಬೇರೆ ಕಡೆ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟೈತೆ. ಲಾಸ್ಟ್ಗೆ ಅವ್ರು ವಿಡಿಯೋ ಮಾಡ್ಬಿಟ್ಟು ಸಿಲಿಂಡರ್ ತರ ನೋಡ್ಕೊಂಡು ಒಳಗಡೆ ಸುತ್ತ ಮನ್ಗಿರ್ತದೆ. ಅದು ರಫ್ ಮಾಡಕ್ಕಿಲ್ಲ, ಇವೆಲ್ಲ ಸ್ಮೂತು. ನಾವೇ ನಾನ್ ವೆಜ್ ಮಾಡಲ್ವಲ್ಲ. ಹೌದಾ? ನಾವು ಬ್ರಾಹ್ಮಣ ಅಲ್ವಾ? ಅಲ್ಲ ಅದಕ್ಕೆಲ್ಲ ನಾನು ಹೇಳಿದ್ದು, ನಾನ್ ವೆಜ್ಗೆಲ್ಲ ಹೇಳಿದ್ದು. ಅಂದ್ರೆ ಜಾಸ್ತಿ ಉರಿಸ್ತಾರಲ್ಲ ಅವ್ರುಗಳು, ನಾವೇ ಉರ್ಸಲ್ಲ. ಆಮೇಲೆ ಅದನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ಗೊತ್ತಾಗಲ್ಲ. ನೀವು ಕ್ಲೀನಾಗಿ ಒರೆಸ್ಕೊಂಡು ಟಕ್ಕಂತ ಫಿಟ್ ಮಾಡಬಿಟ್ಟು ನಾನು ನಿಮ್ಮ ಅಪ್ಪನ ಹಿಡ್ಕೊಂಡು ಎಳ್ಕೊಂಡು ಟಗಫರ್ ಆಡ್ತೀವಲ್ಲ ಹಂಗೆ ಎಳ್ದಾಡಿದ್ದೀವಿ.
ನೀಟಾಗಿ ಲಾಕ್ ಮಾಡಿದ್ರು ಅಷ್ಟೇ. ಹಾಂ, ಫೈನಲಿ ನಮ್ಮ ಸ್ಟವ್ ಕತೆ ಮುಗ್ದಿದೆ ಅಲ್ವಾ. ಏನಾಯ್ತು ಗೊತ್ತಾ, ಎಲ್ಲ ಕಿತ್ತಾಕಿ ಊಶ್ ಮಾಡಿ ಇಕ್ಕಿದ್ರ ಆಮೇಲೆ ಏನಾಯ್ತು, ನಮ್ಮ ಗ್ಯಾಸ್ ಹಾಕಕ್ಕೆ ಬರ್ತಾರಲ್ಲ, ನಾವು ಗ್ಯಾಸ್ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಅವ್ರಿಗೆ ಹೇಳಿದ್ವಿ ಸರ್ ಪೈಪ್ ತಂದ್ಬಿಡಿ ಅಂತ. ಆಮೇಲೆ ನೀವು ಆಫ್ಟರ್ ಮಾರ್ಕೆಟ್ ಪೈಪ್ನ ಖರೀದಿ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಒಂದು ಬೇಸ್ ಇನ್ಫಾರ್ಮೇಷನ್ ಅಷ್ಟೇ ಹೇಳ್ತೀನಿ. ಯೂಶಲಿ ಆಫ್ಟರ್ ಮಾರ್ಕೆಟ್ ನೀವು ಗ್ಯಾಸ್ ಪೈಪ್ಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ, ರೆಗ್ಯುಲೇಟರ್ಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಒಂದು ಗ್ಯಾಸ್ ಏಜೆನ್ಸಿ ಏನಿದೆಯಲ್ಲ, ಆ ಏಜೆನ್ಸಿಯಿಂದನೇ ಸೀಲು ಸೈನ್ ಆಗಿ ಬಂದರೆ ಮಾತ್ರ ಅದು ವ್ಯಾಲಿಡ್ ಇರುತ್ತೆ. ಇಲ್ಲಾಂದರೆ ಲೀಕೇಜ್ ಪ್ರಾಬ್ಲಮ್ಗಳು ಬರುತ್ತೆ. ಅವ್ರು ಬಂದು ಟೆಸ್ಟ್ ಮಾಡಿ ನಿಮಗೆ ಕನೆಕ್ಟ್ ಮಾಡಿಕೊಡ್ತಾರೆ. ಸೊ ಆಫ್ಟರ್ ಮಾರ್ಕೆಟ್ ಬೈ ಮಾಡಬೇಡಿ, ಅದು ತುಂಬ ಸೇಫ್ಟಿ. ಯಾಕಂದರೆ ಗ್ಯಾಸ್ ತುಂಬ ಇಂಪಾರ್ಟೆಂಟು. ಒಂಚೂರು ತೊಂದರೆ ಆದರೆ ಆಮೇಲೆ ತುಂಬ ತೊಂದರೆ ಆಗ್ಬಿಡುತ್ತೆ. ಸೊ ಬಂದರು, ಪೈಪು 210 ರೂಪಾಯಿ, ಓಕೆನಾ, ಅಷ್ಟೇ. 210 ರೂಪೀಸ್ ಅಂತ ಹೇಳಿದ್ರು. ತಂದರು, ಅವರೇ ಫಿಟ್ ಮಾಡಿದ್ರು. ಅವ್ರು ಹೇಳಿದ್ರು ಗೊತ್ತಾ, ನೀವು ಬಿಸಿನೀರು ಹಾಕಿದ್ರು ವರ್ಕೌಟ್ ಆಗಲ್ಲ. ವೀಡಿಯೋಗಳನ್ನ ನೋಡ್ಕೊಂಡು ನಾನು ಅದನ್ನೇ ಕೆಲಸ ಮಾಡಿದ್ದು, ಬಟ್ ಬಿಸಿನೀರು ಹಾಕಿ ವರ್ಕೌಟ್ ಆಗಲಿಲ್ಲ. ಅವ್ರು ಏನು ಮಾಡಿದ್ರು, ಕಟಿಂಗ್ ಪ್ಲೇಯರ್ ಇಟ್ಕೊಂಡು ಒಂದು ಚೂರು ಹಿಂಗೆ ಪುಷ್ ಮಾಡಿ ಓಪನ್ ಮಾಡಿದ್ರು. ಬಟ್ ನಮಗೆ ಆ ನ್ಯಾಕ್ ಬರಲಿಲ್ಲ. ಸೊ ಹಾಗಾಗಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಯಾರ್ಯಾರು ಏನು ಕೆಲಸ ಮಾಡ್ಬೇಕು, ನಮ್ಮ ಅಮ್ಮ ಇಲ್ದಂಗೆ ಅದೇ ಕೆಲಸ ಮಾಡಿದ್ರೇ ಒಳ್ಳೇದು. 210 ರೂಪಾಯಿ ಅಷ್ಟೇ ಅದು ಪೈಪು. ನಿಮ್ಮ ಏಜೆನ್ಸಿ ಅವರೇ ಬಂದು ಫಿಟ್ ಮಾಡ್ಕೊಡ್ತಾರೆ. ಗ್ಯಾಸಕ್ಕೆ ಅವ್ರು ಬರ್ತಾರಲ್ಲ ನಿಮ್ಮ ಮನೆಗೆ, ಅವ್ರಿಗೆ ಹೇಳ್ಬಿಡಿ, ಅವರೇ ಹಾಕ್ಬಿಡ್ತಾರೆ. ಸೊ ಇದು ನಮ್ಮ ಒಂದು ಗ್ಯಾಸಿನ ಕತೆ. ಇವಾಗ ಹೊಸ ಸ್ಟವ್ ಫಿಟ್ ಆಗಿದೆ, 3 ಇದು. ಸೊ ಎಷ್ಟು ಹೇಳಿದ್ರು ನಮ್ಮಪ್ಪ, 4,000 ಚಿಲ್ಲರೆ ಏನೋ ಹೇಳಿದ್ರು ಅದು ಸ್ಟವ್. ಸೊ ಇವಾಗ ಎಂಜಾಯ್ ಮಾಡಿದ್ದೀರಲ್ಲ, ಫುಲ್ ಮಜಾ ಅನ್ಕೊಳ್ಳಿ. ಫುಲ್ ನಕ್ಕಿ ಅವತ್ತು ಫುಲ್ ಜಾಲಿ ಮಾಡಿದ್ದೀವಿ. ನೀವು ಜಾಲಿ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ಬಾಯ್.